ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೆನ್ನೆ ವ್ಲಾಗಲ್ಲಿ ನಾವು ಮಂತ್ರಾಲಯ ರೀಚ್ ಆಗೋವರೆಗೂ ಮಾಡಿದ್ದೆ. ಇವಾಗ ಅದೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಾವು ಮಂತ್ರಾಲಯ ರೀಚ್ ಆದಮೇಲೆ ಅಲ್ಲಿಂದ ನಮ್ಮ ಹೋಟ್ಲ್ ಹತ್ರಕ್ಕೆ ಬಂದಿದ್ದೀವಿ. ಯಾರಿದು ಹೋಟ್ಲು? ವಿ.ಕೆ.ಸಿ ಗ್ರ್ಯಾಂಡ್ ಹೋಟ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ ರೂಮು. ಹಾಗಾಗಿ ಆ ಡೀಟೇಲ್ಸ್ ಎಲ್ಲ ಕೊಟ್ಟು ಚೆಕ್-ಇನ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ರೂಮು 5th ಫ್ಲೋರಲ್ಲಿತ್ತು. ಸೊ ಹೋಗ್ತಾ ಇದ್ದೀವಿ. ಕಾಸ್ಟ್ಲಿ ಆದರೂ ಪರವಾಗಿಲ್ಲ. ಇದು AC ನಾನ್ AC ಎರಡೂ ಅವೈಲೇಬಲ್ ಇತ್ತು. ನಮಗೆ ಬೆಂಗಳೂರಿಂದ ಅಲ್ಲಿ ಹೋಗಿ ಅಲ್ಲಿ ಬಿಸಿಲು ತಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ AC ಮಾಡಬೇಕಾಗಿತ್ತು. ಸೊ ಅದು ಪ್ರೈಸ್ ಅದರ ಮೇಲೆ ವೇರಿ ಆಗುತ್ತೆ. ಸೊ ರೂಮ್ ಅಂತೂ ತುಂಬಾ ನೀಟಾಗಿತ್ತು. 4000 ಕೊಟ್ಟರು ಪರವಾಗಿಲ್ಲ. ಬಟ್ ಕ್ಲೆನ್ಲಿನೆಸ್ ತುಂಬಾ ಚೆನ್ನಾಗಿತ್ತು. ಸ್ಪೆಷಲಿ ಬಾತ್ರೂಮ್ ಎಲ್ಲ ನೀಟಾಗಿತ್ತು. ಒಂದಿಷ್ಟು ಗಲೀಜಿರಲಿಲ್ಲ ಎಲ್ಲೂ. ನಾನು ಫಸ್ಟ್ ಹೋಗಿದ ತಕ್ಷಣ ಯಾವುದೇ ರೂಮ್ಗೆ ಹೋದರೂ ಯಾವುದೇ ಬೇರೆ ಊರಿಗೆ ಹೋದರೂ ಫಸ್ಟ್ ಚೆಕ್ ಮಾಡೋದೇನೆ ಬಾತ್ರೂಮ್ ನೀಟಾಗಿದೆಯಾ ಅಂತ. ಸೊ ರೂಮಿಗೆ ಬಂದ್ವಿ. ರೂಮ್ ತುಂಬಾ ಚೆನ್ನಾಗಿದೆ, ಕ್ಲೀನಾಗಿದೆ. ಎಷ್ಟಮ್ಮ ಇದು ಪರ್ ಡೇ ರೂಮು? 4,000 per day. ಚೆನ್ನಾಗಿದೆ, ನೀಟಾಗಿದೆ. ಫಸ್ಟ್ ರೂಮ್ ಟಿವಿ ವರ್ಕ್ ಆಗ್ತಿರೋದು. ಬಟ್ ನಾವಿಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ರೂಮ್ ಬುಕ್ ಮಾಡ್ಕೊಂಡ್ವಿ. ಅದಕ್ಕೆ ಇಷ್ಟ ಆಯಿತು. ಯಾರಾದರೂ ಅರ್ಲಿ ಬರೋರಿದ್ದರೆ ನೀವು ಮಠದ ರೂಮ್ಗಳಿರುತ್ತಲ್ಲ ಅದನ್ನ ಬುಕ್ ಮಾಡ್ಕೊಳ್ಳಿ. ನಿಮಗೆ 250-300ಗೆಲ್ಲ ಚೆನ್ನಾಗಿರೋ ರೂಮ್ಸು ಸಿಗುತ್ತೆ. ಸೊ ಲಾಸ್ಟ್ ಮಿನಿಟಲ್ಲಿ ಇಲ್ಲಿ ಬಂದು ಬುಕ್ ಮಾಡ್ತೀವಿ ಅಂದರೆ ಇದು 4000 ಮೇಲೆ ರೂಮ್ಸ್ ಆಗುತ್ತೆ. ಸೊ ನಿಮಗೆ ಆ ರೂಮ್ಗಳು ನಿಮಗೆ 2-3 ಡೇಸ್ ಎಷ್ಟು ದಿನ ಬೇಕಾದ್ರೂ ಫಸ್ಟೇ ನಾವು ಬುಕ್ ಮಾಡ್ಕೋಬೋದು ಆನ್ಲೈನಲ್ಲಿ. SRS ಮಠದ ರೂಮ್ಸ್ ಅಂತ ಬರುತ್ತೆ ನಾವು ಗೂಗಲ್ ಓಪನ್ ಮಾಡಿದ್ರೆ. ಸೊ ನಿಮಗೆ ಆಮೇಲೆ ಒಂದ್ಸಲಿ ಪಾಸಿಬಲ್ ಆದರೆ ತೋರಿಸ್ತೀನಿ. ಸೊ ರೂಮಿಗೆ ಬಂದು ಬೇಗ ಲಗೇಜೆಲ್ಲ ಇಟ್ಟು ನಾವು ದೇವಸ್ಥಾನಕ್ಕೆ ಹೊರಡೋಕ್ಕೆ ರೆಡಿಯಾಗಿದ್ದೀವಿ. ಇಲ್ಲಿ ಮಂತ್ರಾಲಯದಲ್ಲಿ ಮೇಯ್ನ್ ಬಿಸ್ನೆಸ್ ಅಂದರೆ ಕೆಲವರು ಈ ನಾಮ ಇಟ್ಕೊಂಡು ರೆಡಿಗಿರ್ತಾರೆ. ನಾವು ಆ ಕಡೆ ಈ ಕಡೆ ಯಾಮಾರಿ ನೋಡಿದ್ವಿ ಅಂದರೆ ನಮ್ಮ ಮುಖಕ್ಕೆ ಆ ನಾಮ ಹಾಕ್ಬಿಡ್ತಾರೆ. ಹಾಗಾಗಿ ನಾಮ ಹಾಕ್ಸ್ಕೊಂಡ್ರು ನಮ್ಮ ಮಗ ಮಗಳು ನನ್ನ ಹಸ್ಬೆಂಡು. ನನಗಿಷ್ಟ ಇರಲಿಲ್ಲ. ಸೊ ನನಗೊಂದೊಂದ್ಸಲಿ ಇನ್ಫೆಕ್ಷನ್ ಆಗಿಬಿಡುತ್ತೆ. ಹಾಗಾಗಿ ನಾನು ಹಾಕ್ಸ್ಕೊಳ್ಳಿಲ್ಲ. ಸೊ ಅಲ್ಲಿಂದ ನಾವು ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ. ನನಗಂತೂ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ಆ ಪ್ರಾಂಗಣ ನೋಡಿದ ತಕ್ಷಣ ಎಷ್ಟು ಖುಷಿ ಆಯ್ತಂದರೆ, ಮೋರೋವರು ಅಲ್ಲಿ ನಾವು ಹೊರಡೋ ಟೈಮ್ಗೆ ಒಂದು ಗುಂಪಾಗಿ ಹಸುಗಳು ಎಷ್ಟು ಚೆನ್ನಾಗಿ ಬರ್ತಾಯಿತ್ತು. ನಿಜವಾಗ್ಲೂ ನನಗೆ ಆ ಪುಣ್ಯಕೋಟಿ ಪೊಯಮ್ ಜ್ಞಾಪಕ ಬಂದುಬಿಡ್ತು. ಅಷ್ಟು ಚೆನ್ನಾಗಿತ್ತು. ಸೊ ಆ ಜೀವ ಅಂದರೆ ಅದನ್ನು ನೋಡಿದ್ರೇ ಒಂಥರ ಖುಷಿಯಾಗುತ್ತೆ. ಅಲ್ಲಿ ಗೋಶಾಲೆ ಎಲ್ಲ ಇದೆ. ಮತ್ತು ಅಲ್ಲಿ ನಾವು ಹೋಗ್ತಾ ಇದ್ದಂಗೆನೇ ಅಲ್ಲಲ್ಲಿ ಹಸುಗಳು ಓಡಾಡ್ತಾ ಇರ್ತವೆ. ಬಟ್ ಏನೂ ಮಾಡೋದಿಲ್ಲ ಅದು. ಸೊ ಅದೊಂದು ವಿಷಯ. ಇನ್ನೊಂದು ಏನಂದರೆ ಮುಖ್ಯವಾಗಿರೋದು ಈ ಕಡೆ ಆ ಕಡೆ ಪ್ರಾಂಗಣದಲ್ಲಿ ಈ ಗೋಡೆಗಳ ಮೇಲೆ ಈ ಚಿತ್ತಾರ ಬಿಡಿಸ್ತಾರಲ್ಲ, ದಶಾವತಾರದ್ದು ಮತ್ತು ದೇವರುಗಳ ಬೇರೆ ಬೇರೆ ವರ್ಣನೆಗಳನ್ನು ಮಾಡ್ತಾ ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ವರ್ಣಮಯ. ನಿಜವಾಗ್ಲೂ ಅದನ್ನು ಬಿಡಿಸಿರುವಂಥವ್ರಿಗೆ ನಾವು ಕೋಟಿ ಧನ್ಯವಾದ ಹೇಳಿದ್ರೂ ಸಾಲದು. ಅಷ್ಟು ಚೆನ್ನಾಗಿದೆ. ಆ ಕಲೆಗೆ ನಾವು ಬೆಲೆ ಕಟ್ಟಕ್ಕೆ ಆಗಲ್ಲ. ಆ ಥರ ಚೆನ್ನಾಗಿತ್ತು. ಆ ಪ್ರಶಾಂತವಾದ ವಾತಾವರಣ, ನಿರ್ಮಲವಾದ ಒಂದು ಪ್ರಾಂಗಣ, ಒಂಥರ ನಮಗೆ ಆ ಭಕ್ತಿ ಭಾವ ಅನ್ನೋದು ತಾನಾಗೇ ಬರುತ್ತೆ. ಅಷ್ಟು ಚೆನ್ನಾಗಿತ್ತು. ಸೊ ಬಟ್ ತುಂಬ ನಾವು ಹೋಗಿದ್ದು ಇವಾಗ ಮೇ ಬಿ ಒಂದು 6:45 6:30 ಆ ಟೈಮ್ಗೆ ಹೋದ್ವಿ. ಸ್ವಲ್ಪ ರಶ್ ಕಡಿಮೆ ಇತ್ತು. ಇದು ಸ್ಯಾಟರ್ಡೆ ಬೇರೆ. ಇದಾದಮೇಲೆ ತುಂಬಾ ರಶ್ ಆಗಿಬಿಡುತ್ತೆ. ನೋಡಿ ಆಗಲೇ ರಶ್ ಆಗ್ತಾಯಿದೆ. ಸೊ ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿ ಆನ್ ಸ್ಕ್ರೀನ್ ಅಲ್ಲಿ ಮುಂದೆ ದೇವರಿಗೆ ಮಹಾಮಂಗಳಾರತಿ ಮಾಡ್ತಾ ಇರೋದು ಒಂದು ನಮಗೆ ಅಲ್ಲಿ ತೋರಿಸ್ತಾಯಿದ್ರು. ಸೊ ಅದನ್ನ ನೋಡಿಕೊಂಡು ಇಲ್ಲಿ ಹಾಗೆ ಹೋದರೆ ತುಂಬಾ ರಶ್ ಆಗಿಬಿಡುತ್ತೆ. ಏನಾದರೂ ಇಲ್ಲಿ ಇಷ್ಟು ದೂರ ಬಂದಿದ್ದೀವಿ, ಏನಾದರೂ ಒಂದು ಸೇವೆ ಮಾಡಿಸೋಣ ಅಂತೇಳ್ಬಿಟ್ಟು ಕನಕ ಮಹಾಸೇವೆ ಅದಕ್ಕೆ ಒಂದು ಟಿಕೆಟ್ ತೊಗೊಂಡ್ವಿ. ಅದು 1000 ರೂಪಾಯಿ ಏನೋ ಇತ್ತು. ಅಲ್ಲಿ ಸುಮಾರು ನಿಮಗೆ 500 ರೂಪಾಯಿಂದ ಹಿಡಿದು 10 ಲಕ್ಷದವರೆಗೂ ಬೇರೆ ಬೇರೆ ಸೇವೆಗಳು, ಡೊನೇಷನ್ಸು ಆ ಥರ ಇದೆ. ಬಟ್ ನಾವು ಕನಕ ಮಹಾಸೇವೆ ಅನ್ನೋದನ್ನು ಮಾಡಿಸಿದ್ವಿ. ಅದರಲ್ಲಿ ದೇವರ ಪಾದುಕೆಗಳಿಗೆ ಅಭಿಷೇಕನ ಮಾಡಿ
ಮಂಗಳಾರತಿ ಮಾಡ್ತಾರೆ. ಅದಾದಮೇಲೆ ಯಾರ್ಯಾರು ಆ ಸೇವೆನ ಮಾಡಿಸ್ತಾರೋ ಅವ್ರಿಗೆಲ್ಲ ಒಂದು ಸ್ಪೆಷಲ್ ಎಂಟ್ರಿ ಇರುತ್ತೆ. ಬೃಂದಾವನನ ನಾವು ಹತ್ತಿರದಿಂದ ನೋಡ್ಬೋದು. ಹಾಗಾಗಿ ಖುಷಿ ಆಯಿತು, ಚೆನ್ನಾಗಿತ್ತು. ಅಂದರೆ ಹತ್ತಿರದಿಂದ ದೇವ್ರನ್ನ ನೋಡೋವಂಥ ಒಂದು ಭಾಗ್ಯ ನಮಗೆ ಸಿಕ್ತು. ಅದು ಯಾವ ಜನ್ಮದ ಪುಣ್ಯನೋ. ಮತ್ತು ಈ ಸೇವೆ ತೊಗೊಂಡ್ರೆ ನಮ್ಗೆ ಇನ್ನೊಂದು ಬೆನಿಫಿಟ್ ಏನಂದರೆ, ಅಕಸ್ಮಾತ್ ಏನಾದರೂ ಕ್ರೌಡ್ ಜಾಸ್ತಿ ಇದ್ದಾಗ ನಾವು ಬೇರೆ ಟೈಮಲ್ಲೂ ಕೂಡ, ಅಂದರೆ ಬೆಳಗ್ಗೆ ನೀವು ಸೇವೆ ಟಿಕೆಟ್ ತೊಗೊಂಡಿರ್ತೀರ 6:30 ಅಂದರೆ ನೀವು 2:00 ಒಳಗಡೆ ಯಾವಾಗ ಬೇಕಾದರೂ ಬಂದು ದರ್ಶನ ಮಾಡ್ತೀವಿ. ಇಲ್ಲಿಂದ ಇವಾಗ ನದಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಇನ್ನೊಂದ್ಸಲಿ ದೇವ್ರ ದರ್ಶನ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ. ಫಸ್ಟ್ ಇವಾಗ ನದಿಗೆ ಹೋಗೋಣ. ನದಿ ನೋಡ್ತೀಯ? ತುಂಗಭದ್ರಾ ನದಿ. ಸೊ ನಮಗೆ ಬೆಳಗ್ಗೆ ಬೇಗ ದರ್ಶನ ಆಗೋಯಿತು. ಹಾಗಾಗಿ ತಿಂಡಿ ತಿನ್ಕೊಂಡು ಬಂದು ರೂಮಲ್ಲಿ ರೆಸ್ಟ್ ತೊಗೊಂಡ್ವಿ. ಅದಾದಮೇಲೆ 11:30 ಒಂದ್ಸಲಿ ಹೋಗಿ ಅವಾಗೊಂದ್ಸಲಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಮತ್ತು ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ತುಂಬಾ ಬಿಸಿಲಿತ್ತು. 2 ಸಲ ದರ್ಶನ ಮುಗಿಸ್ಕೊಂಡು ಬಂದು ರೂಮಲ್ಲಿ ರೆಸ್ಟ್ ಮಾಡಿ ಊಟನೂ ಮಾಡ್ಕೊಂಬಂದು ರೆಸ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಅಲ್ಲೆಲ್ಲ ಹೋಟೆಲಲ್ಲಿ ತುಂಬಾ ಕ್ರೌಡ್ ಇತ್ತು. ಹೆಜ್ಜೆ ಇಡೋದಕ್ಕೂ ಜಾಗ ಇರಲಿಲ್ಲ. ವೆಯ್ಟಿಂಗ್ ಬೇರೆ ಇತ್ತು. ಹಾಗಾಗಿ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅವರು ಹೋಟ್ಲಿಗೆ ಬಂದುಬಿಟ್ಟು ರೆಸ್ಟ್ ಮಾಡಿ ಮತ್ತೆ ಇವಾಗ ನದಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ನಾನು ಹೇಳಿಲ್ವಾ, ಈ ನಾಮ ಇಟ್ಕೊಂಡು ರೆಡಿಗಿರ್ತಾರೆ. ಸೊ ಅದು ಮತ್ತು ಮೋರ್ ಓವರ್ ಅದು ಕೆಮಿಕಲ್ಸ್ ಇರುತ್ತೆ, ಕೆಲವೊಬ್ಬರಿಗೆ ಆಗೋದಿಲ್ಲ. ಹಾಗಾಗಿ ನಾವು ಹುಷಾರಾಗಿರಬೇಕು. ಈ ನದಿನೂ ಅಷ್ಟೇ, ನೀರೇನು ಅಷ್ಟಿರಲಿಲ್ಲ, ಸ್ವಲ್ಪ ಕಡಿಮೆನೇ ಇತ್ತು. ಅದ್ರ ಮಧ್ಯೆ ನನ್ನ ಹಸ್ಬೆಂಡ್ ಬೇರೆ ಮಕ್ಕಳು ಬೋಟಿಂಗ್ ಹೋಗಬೇಕು ಅಂದರೆ, ಅದು ಬೋಟಿಂಗ್ ಅಂದರೆ ಲೈಕ್ ತೆಪ್ಪ ಇರುತ್ತಲ್ಲ ಅದರಲ್ಲಿ ಹೋಗೋದು. ಮೊದಲೇ ಅದು ನನಗೆ ಭಯ ಜಾಸ್ತಿ. ನನ್ನ ಮಕ್ಕಳು ತುಂಬಾ ಬಲವಂತ ಮಾಡಿದ್ರು, ಆದರೆ ನಾನು ಕಳಿಸ್ಲಿಲ್ಲ. ಸೊ ಇದು ನದಿ, ತುಂಬಾ ಗಾಳಿ ಇತ್ತು, ತುಂಬ ಚೆನ್ನಾಗಿತ್ತು, ಪ್ರಶಾಂತವಾಗಿರೋ ವಾತಾವರಣ. ಏಕೆಂದರೆ ನನ್ನ ಮಕ್ಕಳು ಸಿಟಿಯಲ್ಲೇ ಇರೋದರಿಂದ ಅವ್ರಿಗೆ ಇದು ಒಂಥರ ಹೊಸ ಅನುಭವ. ಅವ್ರು ತುಂಬಾ ಖುಷಿಪಟ್ಟರು ಆ ನದಿ ನೀರು ಇದೆಲ್ಲನೂ. ಆದರೆ ನಾನು ಆ ತೆಪ್ಪದಲ್ಲಿ ಬೋಟಿಂಗ್ ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ, ನಾನು ಕಳಿಸ್ಲಿಲ್ಲ. ಹಾಗೆ ಬೇಕಾದರೆ ಆಟ ಆಡ್ಕೊಳ್ಳಿ ಅಂತ ಹೇಳಿದೆ. ಅಲ್ಲಿಂದ ಒಂದು ಕೋಇನ್ಸಿಡೆನ್ಸ್ ಏನಂತ ಹೇಳಿದ್ರೆ, ನನ್ನ ಕೊಲಿಗ್ ಅವ್ರ ಫ್ಯಾಮಿಲಿ ಕೂಡ ಸೇಮ್ ಡೇನೇ ಮಂತ್ರಾಲಯಕ್ಕೆ ಬಂದಿದ್ದರು. ಏನು ಸೌಮ್ಯ, ನೀವು ಇಳಿಲಿಲ್ವಾ? ನೀರು ಚೆನ್ನಾಗಿದೆ ಆಟ ಆಡೋಕ್ಕೆ ಪುಟ್ಟಿ, ನಿಂಗೆ ಚೆನ್ನಾಗಿದೆಯಾ? ಅಲ್ಲಿ ಬರೋ ಒಂದು ಚಂಬೇರೆ ರೆಡಿ ಮಾಡಿದ್ದೀರಾ? ಅಲ್ಲ ರಂಜು, ಪಾಪು ಚಂಬಲ್ಲಿ ಎಷ್ಟು ಚೆನ್ನಾಗಿ ನೀರು ಹಾಕ್ಕೊತಾ ಇದೆ. ಅಲ್ಲಿಂದ ಮಕ್ಕಳೆಲ್ಲ ನೀರಲ್ಲಿ ಇಳಿದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸೊ ಯಾವಾಗಲೂ ಅಷ್ಟೇ, ಆಯಾ ಏಜ್ ಮಕ್ಕಳು ಅವ್ರವ್ರ ಜೊತೆ ಬೆರೆತಾಗ ಮಾತ್ರ ಆ ಮಕ್ಕಳಿಗೆ ಒಂದು ಪ್ರಪಂಚ. ನಾವೆಷ್ಟೇ ಅವ್ರ ಜೊತೆ ಇದ್ದರೂ ಕೂಡ ಅವ್ರಿಗೆ ಆ ಖುಷಿ ಸಿಗೋದು ಅವ್ರವ್ರ ಜೊತೆಯವರಿದ್ದಾಗ ಮಾತ್ರ. ಸೊ ಹೀಗಾಗಿ ಅವರೆಲ್ಲ ನೀರಲ್ಲಿ ಆಟ ಆಡಿಕೊಂಡು, ನಾನು ಹೇಳಿದ್ನಲ್ಲ, ಸಿಟಿಯಲ್ಲಿರೋರಿಗೆ ಈ ಥರ ವಾತಾವರಣ, ಈ ನದಿಗಳು ಇದೆಲ್ಲ ಹೊಸದು. ಅವ್ರಿಗೆ ಅಲ್ಲಿಂದ ಬರೋದಕ್ಕೆ ಮನಸ್ಸೇ ಇಲ್ಲ. ಮೋರೋವರ್ ಅದು ಆಳ ಏನಿರಲಿಲ್ಲ, ಸ್ವಲ್ಪ ನೀರು ಗಲೀಜೇನಿರಲಿಲ್ಲ, ಫ್ಲೋಯಿಂಗ್ ವಾಟ್ರ್ ಅಲ್ವಾ, ಸ್ವಲ್ಪ ಕ್ಲೀನಾಗೇ ಇತ್ತು. ಸೊ ಹಾಗಾಗಿ ನಾವು ಬಿಟ್ಬಿಟ್ವಿ. ಈ ಚಿಕ್ಕ ಪಾಪುನೂ ಅಷ್ಟೇ ಎಷ್ಟು ಚೆನ್ನಾಗಿ ನೀರಲ್ಲಿ ಎಂಜಾಯ್ ಮಾಡ್ತಿತ್ತು ಅಂದರೆ, ಅದಕ್ಕೆ ಚಳಿ ಆಗ್ತಿದ್ರು ಕೂಡ ಎದ್ದು ಬರೋಕ್ಕೆ ಮನಸ್ಸಿರಲಿಲ್ಲ, ಅದಕ್ಕೆ ಅಷ್ಟು ಚೆನ್ನಾಗಿ ಆಟ ಆಡ್ತಾಯಿತ್ತು. ಸೊ ಎಲ್ಲರೂ ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು. ಅದಾದಮೇಲೆ ಅಲ್ಲಿ ಹಾರ್ಸ್ ರೈಡಿಂಗ್ ಇತ್ತು ಅಲ್ಲೇ ನದಿ ದಡದಲ್ಲಿ. ಸೊ ಅದನ್ನು ಕೂಡ ಎಂಜಾಯ್ ಮಾಡಿದ್ರು. ಎಲ್ಲರೂ ಒಂದೊಂದು ರೌಂಡ್ ಹೋಗಿ ಬಂದರು. ಚೆನ್ನಾಗಿತ್ತು, ಖುಷಿಪಟ್ಟರು ಎಲ್ಲರೂ. ಇವರೆಲ್ಲ ಹೋಗಿ ಬಂದಮೇಲೆ ಆ ಚಿಕ್ಕ ಪಾಪು ಕೂಡ ನಾನು ಹೋಗಬೇಕು ಅಂತ ಹೇಳ್ತು. ಅದಕ್ಕೆ ಸುಮ್ಮನೆ ಹಾಗೆ ಕೂರಿಸಿ ಎತ್ಕೊಂಬಿಟ್ರು. ಒಟ್ಟಿನಲ್ಲಿ ಮಕ್ಕಳೆಲ್ಲನೂ ತುಂಬ ಎಂಜಾಯ್ ಮಾಡಿದ್ರು. ಗೊತ್ತಾಯ್ತೋ ಅಲ್ಲ, ನಿನ್ನ ಹೆಸರೇನು? ಅಯ್ಯೋ, ನನ್ನ ಹೆಸರೇನು? ನನ್ನ ಹೆಸರು ವೆರಿ. ನೀನು ಹೋಗ್ತೀಯ ಕಂದ ಕುದುರೆ ಮೇಲೆ? ಹೋಗ್ತೀಯಾ? ಬೇಡವಾ?
ಮಕ್ಕಳೇ ಹಾಗೆ, ಅವ್ರ ಜೊತೆ ನಾವಿರುವಾಗ ನಮಗೆ ಟೈಮು ಪಾಸ್ ಆಗೋದೇ ಗೊತ್ತಾಗೋದಿಲ್ಲ. ಆ ಮಗು ಅಂತೂ ಮುದ್ದು ಕೃಷ್ಣನ ಥರ ಚೆನ್ನಾಗಿತ್ತು. ಮಕ್ಕಳೆಲ್ಲ ಆಟ ಆಡಿಕೊಂಡ್ರು. ಅಲ್ಲಿಂದ ದೇವಸ್ಥಾನದ ಕಡೆಗೆ ನಾವು ಹೊರಟಿದ್ದೀವಿ. ಮಂಚಾಲಮ್ಮ ಟೆಂಪಲ್ ಇದೆಯಲ್ಲ, ರಾಘವೇಂದ್ರ ಸ್ವಾಮಿ ಮಠದ ಪಕ್ಕದಲ್ಲೇ, ಅಲ್ಲಿ ಹೋಗಿ ದರ್ಶನ ಮಾಡ್ಕೊಳ್ಳೋಣ ಅಂತ ಅಲ್ಲಿ ಹೋದ್ವಿ. ಮಂಚಾಲಮ್ಮ ಟೆಂಪಲನ್ನು ದರ್ಶನ ಮಾಡಿಕೊಂಡು ಅಲ್ಲಿ ಪರಿಮಳ ಪ್ರಸಾದ ತುಂಬ ಕ್ಯೂ ಇತ್ತು. ಹೋಗಿ ಪರಿಮಳ ಪ್ರಸಾದ ತಗೊಂಡು ಮತ್ತು 7:30ಯಿಂದ 8:30ವರೆಗೂ ರಥೋತ್ಸವ ಆಗುತ್ತೆ, ಅದನ್ನು ನೋಡಿಕೊಂಡು ಮತ್ತೆ ನಾವು ದರ್ಶನಕ್ಕೆ ಹೋದ್ವಿ. 8 ಗಂಟೆಗೆ ಹೋದ್ವಿ ಆ್ಯಕ್ಚುಲಿ ಇನ್ನೊಂದು ದರ್ಶನಕ್ಕೆ. 8:30 ಒಳಗಡೆ ನಮಗೆ ದರ್ಶನ ಆಗೋಯಿತು, ಸರ್ವದರ್ಶನ ಆಯಿತು. ಬೆಳಗ್ಗೆ ನಾವು ಸೇವೆ ಮಾಡಿಸಿದ್ವಲ್ಲ ಆ ದರ್ಶನ ಮಾಡಿದ್ವಿ. ಈಗ ಸರ್ವದರ್ಶನಕ್ಕೆ ಹೋಗಿ 8:30 ಒಳಗಡೆ ಬಂದ್ವಿ. ಎಲ್ಲರೂ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಆ ವಾತಾವರಣದಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳು ಸ್ವಲ್ಪ ಆಟ ಆಡಿಕೊಂಡ್ರು. ಅಲ್ಲಿಂದ ನಾವಿವಾಗ ನಮ್ಮ ರೂಮ್ಗೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಡೇ ನಾವು ಮಂತ್ರಾಲಯದ ಸುತ್ತಮುತ್ತಲಿರುವಂಥ ಜಾಗಗಳನ್ನು ನೋಡಬೇಕು ಅಂತ ಅಂದ್ಕೊಂಡ್ವಿ. ಹಾಗಾಗಿ ಬೇಗ ಹೋಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನೆಕ್ಸ್ಟ್ ಡೇ ಅಂದರೆ ಸಂಡೇ ನಾವೆಲ್ಲೆಲ್ಲಿ ಹೋಗಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.